ಗೃಹಲಕ್ಷ್ಮಿ ಕಂತು ಎಲ್ರಿಗೂ ಜಮೆ ಆಯಿತು 100%. ತುಂಬ ಅಂದರೆ ತುಂಬ ಜನ ಕಮೆಂಟ್ ಮಾಡಿದ್ರಿ, ಸರ್ ನಮಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ, ಗೃಹಲಕ್ಷ್ಮಿ ಹಣ ನಮ್ಗೆ ಜಮೇನೇ ಆಗಲ್ವಾ ಹಾಗಾದರೆ ಇನ್ಮೇಲೆ ಅನ್ನುವಂಥ ಪ್ರತಿಯೊಂದು ಪ್ರಶ್ನೆಗಳು ಕೂಡ ಕೇಳಿ ಬರ್ತಾಯಿತ್ತು. ಆ್ಯಂಡ್ ತುಂಬ ಜನ ಕೇಳ್ತಾಯಿದ್ರು ಅಂದರೆ ಪ್ರಶ್ನೆಗಳನ್ನು. ಯಾಕಂತಂದರೆ ನಮ್ಗೆ ಹಣ ಬಂದಿಲ್ಲ, ನಮ್ಗೆ ಹಣ ಜಮೆ ಆಗಿಲ್ಲ, ಹಾಗಾದರೆ ಈಗ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತಂದರೆ ಇನ್ನು ಯಾವಾಗ ಬರುವಂಥದ್ದು ಅನ್ನುವಂಥ ಒಂದು ಪ್ರಶ್ನೆಗಳು ಸಿಕ್ಕಾಪಟ್ಟೆ ಜನ ಕಮೆಂಟ್ ಮಾಡಿ ಕೇಳ್ತಾಯಿದ್ರಿ. ಆ್ಯಂಡ್ ಅದ್ರ ಜೊತೆಗೇ ತುಂಬ ಜನ ಕಮೆಂಟ್ ಮಾಡಿದ್ರಿ, ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಸರ್, ಹಿಂಗೆ ಮಾಡಿದ್ರೆ ಆಗಲ್ಲ, ಏನೂ ಆಗಲ್ಲ ಅಂತ ಆ ರೀತಿ ಕಮೆಂಟ್ ಮಾಡಿದ್ರಿ. ಹಾಗಾದರೆ ಯಾರಿಗೆ ಹಣ ಜಮೆ ಆಗುತ್ತೆ, ಯಾರಿಗೆ ಹಣ ಜಮೆ ಆಗಲ್ಲ, ಹಾಗಾದರೆ ಯಾರಿಗೆ ಹಣ ಬರುತ್ತೆ, ಯಾರಿಗೆ ಹಣ ಬರಲ್ಲ, ನಾನು ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ತುಂಬ ಜನರಿಗೆ ಬೇಸಿಕ್ ಆಗಿ ತುಂಬ ಒಂದು ಏನಂತಂದರೆ ಕನ್ಫ್ಯೂಷನ್ಗಳು ಇದ್ದೇ ಇರುತ್ತೆ. ನಮ್ಗೆ ಹಣ ಬಂದಿಲ್ಲ, ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ, ಮುಂದಿನ ಕತೆ ಏನು ಅನ್ನುವಂಥದ್ದು ನಾನು ಹೇಳ್ತೀನಲ್ಲ ಎಲ್ರಿಗೂ ಇದ್ದೇ ಇರುತ್ತೆ. ಏನು ಮಾಡಬೇಕು ಅನ್ನುವಂಥ ಕ್ವಶನ್. ಇಲ್ಲಿ ಹಣ ಜಮೆ ಆಗಿಲ್ಲ, ಏನು ಮಾಡಬೇಕು, ನಮ್ಗೆ ಹಣ ಜಮೆ ಆಗಿಲ್ಲ ಅಂತಂದರೆ ಏನು ಮಾಡಬೇಕು ಅನ್ನುವಂಥದ್ದು ಹೇಳ್ತೇನೆ ಕೇಳಿ. ಗೃಹಲಕ್ಷ್ಮಿ ಪ್ರತಿ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಸರ್ಕಾರ ಏನು ಹಾಕ್ತೀವಿ ಅಂತ ಹೇಳಿದರು. 100% ಹೌದು, ಅದು ಹಾಕ್ತೀವಿ ಅಂತ ಹೇಳಿದರು, ಹಾಕ್ತಾರೆ 100% ಓಕೆ ಸರಿ. ಆದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ವಲ್ಲ, ಇಲ್ಲಿ ಹಣ ಹಾಕ್ತಾರೆ ಎಕ್ಸೆಟ್ರಾ ಓಕೆ, ಬಟ್ ನಮಗಿಲ್ಲಿ ಹಣ ಜಮೆ ಆಗ್ತಾ ಇಲ್ಲ, ನಮಗಿಲ್ಲಿ ಹಣ ಬರ್ತಾ ಇಲ್ಲ, ನಮಗಿಲ್ಲಿ ಹಣ ಜಮೆ ಆಗ್ತಾ ಇಲ್ಲ ಅಲ್ವಾ. ಹಾಗಾಗಿ ಸರ್ಕಾರ ಕೇಳ್ತಿರುವಂಥ ಒಂದೇ ಒಂದು ಮೈನ್ ಕ್ವಶನ್, ನಮಗೆ ಯಾವಾಗ ಹಣ ಬರುತ್ತೆ ಅನ್ನುವಂಥದ್ದು ಎಲ್ಲರೂ ಕೂಡ ಸರ್ಕಾರಕ್ಕೆ ಕೇಳ್ತಾ ಇರುವಂಥದ್ದು ನಮ್ಮ ಒಂದು ಮಹಿಳೆಯರು. ಹಾಗಾದರೆ ಇಲ್ಲಿ ಸರ್ಕಾರ ಕೇಳ್ತಿರುವಂಥದ್ದು ಏನಂತಂದರೆ ನಾವು ಹಾಕ್ತೇವೆ, ಅಂದರೆ ಸರ್ಕಾರ ಹೇಳ್ತಾ ಇರುವಂಥದ್ದು ನಾವು ಹಾಕ್ತೇವೆ, 100% ಹಾಕ್ತೇವೆ ಅಂತ ಹೇಳ್ತಾ ಇದ್ದಾರೆ. ತುಂಬ ಜನ ಅದನ್ನು ಕೇಳ್ತಾ ಇದ್ದೀರಾ, ನೀವು ಹಾಕ್ತೇವೆ ಅಂತ ಹೇಳ್ತಾ ಇದ್ದೀರಿ, ಬಿಟ್ಟರೆ ಹಾಕ್ತಾ ಇಲ್ಲ ಅನ್ನುವಂಥದ್ದು. ಇಲ್ಲಿ ಒಂದು ವಿಚಾರವನ್ನು ನಾನು ಕ್ಲಿಯರ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ಎಲ್ರಿಗೂ ಕೂಡ. ತುಂಬ ಜನರ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ. ಜಸ್ಟ್ ಒಂದು ವಿಚಾರ ಏನಂತಂದರೆ 100% ತುಂಬ ಜನ ಕೇಳ್ತೀರ, ನಂಗೆ ಹಣ ಜಮೆ ಆಗಿಲ್ಲ, ನಂಗೆ ಹಣ ಬಂದಿಲ್ಲ, ನಂಗೆ ಹಣ ಬರ್ತಾ ಇಲ್ಲ, ನಂಗೆ ಹಣ ಬರುತ್ತಾ ಅನ್ನುವಂಥದ್ದು ಎಲ್ಲರ ಒಂದು ಪ್ರಶ್ನೆ. ನಾನು ಹೇಳುವಂಥದ್ದು ಬೆಳಿಗ್ಗೆ ನಾನು ವಿಡಿಯೋ ಹಾಕ್ತೀನಿ, ನಿಮ್ಗೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ನಾನು ಹೇಳುವಂಥದ್ದು ಮೊದಲನೇದಾಗಿ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್. ಕರೆಕ್ಟ್, ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್. ನಾನು ಪ್ರತಿಯೊಬ್ಬರಿಗೆ ಹೇಳ್ತಾ ಹೋಗ್ತೀನಿ ಯಾವಾಗಲೂ ಕೂಡ, ರೇಷನ್ ಕಾರ್ಡ್ ಅಪ್ಡೇಟನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಅಂತ. ತುಂಬ ಜನ ಕೇಳಲ್ಲ ಆ್ಯಂಡ್ ಕರೆಕ್ಟಾಗಿ ಇಟ್ಕೊಳ್ಳಲ್ಲ ಕೆಲವು ಬಾರಿ. ನಾನು ಅದೇ ಹೇಳುವಂಥದ್ದು, ನೀವು ಆ ರೀತಿ ಯೋಚನೆ ಮಾಡಿದರೆ ಆಗಲ್ಲ. ರೇಷನ್ ಕಾರ್ಡ್ ಅಪ್ಡೇಟ್ ಪ್ರತಿಯೊಂದು ಅಪ್ಡೇಟನ್ನು ಕೂಡ ಪರ್ಫೆಕ್ಟಾಗಿ ಇಟ್ಕೊಳ್ಬೇಕಾಗ್ತದೆ, ಇಲ್ಲಾಂತಂದರೆ ಹಣ ಜಮೆ ಆಗಲ್ಲ. ಇದು ಮೈನ್ ವಿಚಾರ. ಆ್ಯಂಡ್ ಸೆಕೆಂಡ್ ಒನ್ ಏನಂತಂದರೆ, ಇಲ್ಲಿ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿದ್ರಿ, ಸರ್ ನಮ್ಗೆ ಹಣ ಬರಲ್ಲ, ಇನ್ನೇನು ಹಣ ಬರುತ್ತೆ ಅನ್ನುವಂಥ ತುಂಬ ಜನ ಕಮೆಂಟ್ ಮಾಡಿದ್ರಿ. ಹೋಪ್ಸನ್ನು ಕಳ್ಕೊಳ್ಬಾರ್ದು. ಮೊದಲನೇ ವಿಚಾರ, ನೀವು ಏನೇ ಒಂದು ಕೆಲಸ ಶುರು ಮಾಡೋದಕ್ಕಿಂತ ಮುಂಚೆನೂ ಕೂಡ ನಂಗೆ ಆಗಲ್ಲ, ನಾನು ಮಾಡಲ್ವೇನೋ ಅನ್ನುವಂಥ ಥಿಂಕಿಂಗ್ ಇಟ್ಕೊಳ್ಬೇಡಿ. ನಾನು ಮಾಡ್ತೀನಿ ಅಂತ ಶುರು ಮಾಡಿ. ಯಾವತ್ತೂ ಹೇಳುವಂಥದ್ದು ನಾನು, ತುಂಬ ಜನ ಹೇಳ್ತಾರೆ, ಗೃಹಲಕ್ಷ್ಮಿ ಹಣ ಎಲ್ಲ ಎಲ್ಲಿ ಬರೋದು ಸರ್, ಎಂಥದ್ದು ಬರಲ್ಲ, ಆ ರೀತಿ ಹೇಳ್ತಾರೆ. ನಾನು ಅದೇ ಹೇಳುವಂಥದ್ದು, ಯಾಕೆ ಬರಲ್ಲ ಅನ್ನುವಂಥದ್ದನ್ನು ಯಾರಾದರೂ ಯೋಚನೆ ಮಾಡಿದ್ದೀರಾ? ಇಲ್ಲ. ಅನ್ನೋದೇ ಹೇಳುವಂಥದ್ದು, ಎಲ್ರಿಗೂ ಹೇಳುವಂಥದ್ದು, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಹಣ ಯಾಕೆ ಬಂದಿಲ್ಲ, ಹಣ ಯಾಕೆ ಜಮೆ ಆಗಿಲ್ಲ, ನಮ್ಗೆ ಹಣ ಬರೋದಿಲ್ವೋ, ಅನ್ನೋದೇ ಹೇಳುವಂಥದ್ದು. ಕನ್ಫ್ಯೂಷನ್ ಅನ್ನುವಂಥದ್ದು ಬಿಟ್ಟಾಕಿ. ಮೊದಲನೇ ವಿಚಾರ ಕನ್ಫ್ಯೂಷನ್ ಅಂತಂದರೆ ಏನು ಅಂತ ನೀವು ಕೇಳಬೇಕು. ಹಾಗಾಗಿ ನಾನು ಹೇಳುವಂಥದ್ದು ಕನ್ಫ್ಯೂಷನ್ ಅನ್ನುವಂಥದ್ದು ಬಿಟ್ಟಾಕಿ. ಆ್ಯಂಡ್ ಮೊದಲನೇ ವಿಚಾರ. ಆ್ಯಂಡ್ ಮೂರನೇ ವಿಚಾರ ಏನಂತಂದರೆ, ನಿಮ್ಗೆ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಕಂಪ್ಲೀಟ್ಲಿ ಹೇಳುವಂಥದ್ದು ಏನಂತಂದರೆ, ನೀವು ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ಕರೆಕ್ಟಾಗಿ ಕ್ಲಿಯರಾಗಿ ಆ ಅನಿಸಿಕೆಗಳನ್ನು ಕರೆಕ್ಟಾಗಿ ಥಿಂಕ್ ಮಾಡಿ. ಆ್ಯಂಡ್ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ನೀವು ಥಿಂಕ್ ಮಾಡಿ, ಹೌದು ಹಿಂಗೆ ಅನಿಸ್ತಾ ಇದೆ ನನಗೆ ಅಂತ ಕಮೆಂಟ್ ಮಾಡಿ. ಅದನ್ನು ಬಂದುಬಿಟ್ಟು ಸರ್ನ ಕರೆಕ್ಟಾಗಿದೆ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ. ಆ್ಯಂಡ್ ನಾನು ಹೇಳುವಂಥದ್ದು ಇಷ್ಟೇ, ತುಂಬ ಜನ ಕೇಳ್ತಿದ್ದಾರೆ ಇಲ್ಲಿ, ಸರ್ ನಮ್ಗೆ ಹಣನೇ ಬರ್ತಾ ಇಲ್ಲ, ಇನ್ನು ಮೇಲೆ ಬರೋದಿಲ್ಲೋ, ಅಥವಾ ನಮ್ಗೆ ಹಣ ಜಮೆ ಆಗೋದಿಲ್ಲ, ನಮ್ಗೆ ಡೌಟ್ ಇದೆ ಅನ್ನುವಂಥದ್ದು ಒಂದಿಷ್ಟು ಜನರ ಕ್ವಶನ್. ನಾನು ಹೇಳುವಂಥದ್ದು, ನಿಮ್ಮ ಒಂದು ಫಸ್ಟ್ ಹೇಳುವಂಥದ್ದು, ಮೊಬೈಲನ್ನು ತಗೊಳ್ಳಿ, ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸನ್ನು ಚೆಕ್ ಮಾಡಿ. ಸ್ಟೇಟಸ್ ಅಂದರೆ ಏನು ಅಂತಂದರೆ, ನಿಮ್ಮ ಹಣ ಕರೆಕ್ಟ್ ಇದೆಯಾ ಇಲ್ವಾ, ಅಥವಾ ಹಣ ಬರ್ತಾ ಇಲ್ವಾ, ಏನು ಕತೆ ಅನ್ನುವಂಥದ್ದು. ಅಂದರೆ ತಲೆ ಕೆಡಿಸ್ಕೊಳ್ಳುವಂಥ ಕಥೆಯಲ್ಲ, ಎಲ್ರಿಗೂ ಹಣ ಜಮೆ ಆಗ್ತಾಯಿದೆ. ಆದರೆ ಎಲ್ಲೋ ಒಂದು ಕಡೆ ತುಂಬ ಜನರ ಅಕೌಂಟಿಗೆ ಹಣ ಬರ್ತಾ ಇಲ್ಲ, ಅಥವಾ ಎಲ್ಲೋ ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ಮೈಂಡ್ಸೆಟ್ ತುಂಬ ಜನರಲ್ಲಿ ಇದೆ. ನಾನು ಅದೇ ಹೇಳುವಂಥದ್ದು, ಸರ್ಕಾರದಿಂದ 100% ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಕಥೆ ಇಲ್ಲ. 100% ಸರ್ಕಾರದಿಂದ ಖುಷಿ ಪಡಬೇಕು ನೀವು. ಎಲ್ರಿಗೂ ಸರ್ಕಾರ ಹಣ ಆಗ್ತಾಯಿದೆ ಆ್ಯಂಡ್ ಎಲ್ರಿಗೂ ಹಣ ಪಡ್ಕೊಳ್ಳುವಂಥ ಒಂದು ಅವಕಾಶ ಕೊಡ್ತಾ ಇರೋದ್ರಿಂದ ಒಂದು ಒಳ್ಳೆ ವಿಚಾರ ಅಂತ ಹೇಳ್ಬೋದು. ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ.
ಮಾಡಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡಿ. ನಿಮ್ಮ ಒಂದು ಅನಿಸಿಕೆ ಏನಿದೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂದ್ರೆ ನಾನು ತುಂಬ ಜನರ ಕೊಟ್ಟು ಹಣ ಹೋಗಿಲ್ಲ, ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ. ನಾನು ಹೇಳುವಂಥದ್ದು ನಿಮ್ಗೆ ಏನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟ್, ಪ್ಯಾನ್ ಕಾರ್ಡ್ ಅಪ್ಡೇಟ್ ನಾನು ಹೇಳುವಂಥದ್ದು ಎಲ್ರಿಗೂ ಹೇಳುವಂಥದ್ದು ಅಷ್ಟೇ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಗೆ ಏನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಪಟ್ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಡೆಫಿನೆಟ್ಲಿ ಎಲ್ಲರೂ ಕೂಡ ಒಂದು ಒಳ್ಳೆ ಹಣವನ್ನು ಪಡ್ಕೊಳ್ಬೋದು. ತುಂಬ ಜನ ಹೇಳಿದ್ದೀರಾ ಸರ್ ನಮ್ಗೆ ಹಣ ಬಂದಿಲ್ಲ, ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ, ನಮ್ಗೆ ಹಣ ಬರ್ತಾ ಇಲ್ಲ ಇಲ್ಲಿ ಹಂಗೆ ಹಿಂಗೆ ಅನ್ನುವಂಥದ್ದು. ಅಂದರೆ ಈಗ ನಿಮ್ಮ ತಪ್ಪಂತ ನಾನು ಹೇಳ್ತಾ ಇಲ್ಲ. ಈಗ ಕೆಲವರಿಗೆ ಹಣ ಬರ್ಬೋದು, ಕೆಲವರಿಗೆ ಹಣ ಬರ್ತಾ ಇಲ್ಲ, ಕೆಲವರಿಗೆ ಹಣ ಬರ್ಲೂಬೋದು, ಬರ್ದೇನೂ ಇರ್ಬೋದು. ಅಂದರೆ ಡಿಪೆಂಡ್ಸ್ ಆನ್ ಏನಂತಂದರೆ ಕೆಲವು ಬಾರಿ ಸಿಚುವೇಶನ್ ಮ್ಯಾಟ್ರ್ ಆಗುತ್ತೆ. ಈಗ ತುಂಬ ಬಾರಿ ತುಂಬ ಜನರಿಗೆ ಹಣ ಹೋಗಿಲ್ಲ, ತುಂಬ ಜನರಿಗೆ ಹಣ ಹೋಗಿದೆ. ಈಗ ಒಂದೊಂದು ಬಾರಿ ಒಂದೊಂದು ರೀತಿ ವೇರಿ ಆಗ್ತಾ ಇರುತ್ತೆ. ಅಂತಂದರೆ ನಿಮಗೆ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಅಂದರೆ ನಿಮ್ಗೆ ಏನಂತಂದರೆ ಇದೀಗ ನಿಮಗೆ ಹಣ ಬಂದೇ ಬಿಡುತ್ತೆ ಅಥವಾ ಹಣ ಬರ್ತಾನೆ ಇದೆ ಅಂತ ಹೇಳಲಿಕ್ಕೂ ಆಗೋದಿಲ್ಲ, ಅಥವಾ ನಿಮಗೆ ಹಣ ಬರಲ್ಲ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಅಂದರೆ ಸಿಚುವೇಶನ್ ಮ್ಯಾಟ್ರ್ ಆಗುತ್ತೆ. ನಾನು ಅದೇ ಹೇಳ್ತೀನಲ್ಲ, ಸಿಚುವೇಶನ್ ಅನ್ನುವಂಥ ತುಂಬ ಮ್ಯಾಟ್ರ್ ಆಗುತ್ತೆ. ನಿಮ್ಗೆ ಆಗಲ್ಲ ಅಂತಂದರೆ ಆಗಲ್ಲ. ನಾನು ಹಣ ಪಡ್ಕೊಳ್ತೇನೆ, ನನಗೆ ಹಣ ಬೇಕು ಅನ್ನುವಂಥ ಒಂದು ಮೈಂಡ್ ಸೆಟ್ ಇದ್ದರೆ ಎಲ್ಲರೂ ಕೂಡ ಪಡ್ಕೊಳ್ಬೋದು ಹಣವನ್ನು. ಆ್ಯಂಡ್ ತುಂಬ ಜನ ಹೇಳ್ತಾರೆ ಈಗ ನಂಗೆ ಹಣ ಬಂದಿಲ್ಲ ಅಂತ. ಬರುತ್ತೆ, ಸ್ವಲ್ಪ ವೆಯ್ಟ್ ಮಾಡಿ. ನಾನು ಅದೇ ಹೇಳುವಂಥದ್ದು ತುಂಬ ಜನ ಗಾಬರಿಯಲ್ಲಿ ಗಡಿಬಿಡಿಯಲ್ಲಿ ನಮ್ಗೆ ಹಣ ಬಂದೇ ಇಲ್ಲ. ನಾನು ಹೇಳುವಂಥದ್ದು ಸ್ವಲ್ಪ ವೆಯ್ಟ್ ಮಾಡಿ. ಸ್ವಲ್ಪ ವೆಯ್ಟ್ ಮಾಡಿ, ಯೋಚನೆ ಮಾಡಿ. ಹಣ ಯಾಕೆ ಬಂದಿಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಫಸ್ಟ್ ಆಫ್ ಆಲ್. ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತೊಂದು ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಆ್ಯಂಡ್ ಯಾರಿಗೆ ಪೆಂಡಿಂಗ್ ಹಣ ಬಂದಿದೆ ಅಥವಾ ಬರ್ತಾ ಇದೆ ಅಥವಾ ಯಾರಿಗೆ ಬರಲಿಕ್ಕಿದೆ, ನಾನು ಹೇಳುವಂಥದ್ದು ಯೋಚನೆ ಮಾಡಿ. ನಿಮ್ಗೆ ಏನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಪೆಂಡಿಂಗ್ ಹಣ ಈ ದಿನ 100% ಜಮೆ ಆಗುತ್ತೆ. ನೀವು ಟೆನ್ಷನ್ ತಗೊಳ್ಳುವಂಥ ಅಗತ್ಯವೇ ಇಲ್ಲ. ಲಿಟ್ರಲ್ ಹೇಳಬೇಕಂದ್ರೆ ಟೆನ್ಷನ್ ತಗೊಳ್ಳುವಂಥ ಅಗತ್ಯ ಇಲ್ಲ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಸಿಗೋಣ ಮುಂದಿನ ಇದೇ ರೀತಿ ವಿಡಿಯೋಗಳಲ್ಲಿ.